ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ನನ್ನ ಹೆಸರು ರವೀಂದ್ರ ಪ್ರಸಾದ್. ಸೊ ಇವತ್ತು ವಿಡಿಯೋ ಏನು ಅಂದರೆ ರಾಯಲ್ ಎನ್ಫೀಲ್ಡ್ 350 ಹೊಸದಾಗಿ ಲಾಂಚ್ ಆಗಿದೆ. ಸೊ ಅದ್ರ ಬಗ್ಗೆ ನೋಡ್ಕೊಂಡು ಬರೋಣ ಅಂತ, ಹೇಗಿದೆ ಬೈಕು ಎಲ್ಲ ನೋಡ್ಕೊಂಡು ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ. ಇಲ್ಲೇ ಮನೆಯಿಂದ ಒಂದು 2 ಕಿಲೋಮೀಟರ್ಸಲ್ಲೇ ನಮ್ಮದು ಶೋರೂಮ್ ಇದೆ. ನಮ್ಮದಲ್ಲ, ರಾಯಲ್ ಎನ್ಫೀಲ್ಡ್ ಶೋರೂಮ್ ಇದೆ, ತುಂಬ ಹತ್ತಿರ ಇದೆ. ಹಾಗಾಗಿ ಒಂದು ರೌಂಡ್ ನೋಡ್ಕೊಳ್ಳೋಣ ಅಂತ ಹೊರಟಿದ್ದೀನಿ. ನೋಡೋಣ, ಇನ್ ಕೇಸ್ ಗಾಡಿ ಒಂದು ರೌಂಡ್ ಕೊಟ್ಟರೆ ಯಾವ ಕಡೆಯಿಂದ ಬರ್ತಿ ಆಗೋರು ನಾನೇ ತಪ್ಪು ಬಂದೆ ಅನ್ಕೋತೀನಿ ಬಿಡಿ. ಸೊ ಒಂದು ರೌಂಡ್ ಕೊಟ್ಟರೆ ಹೀಗೆ ಓಡಿಸ್ಕೊಂಡು ಗಾಡಿ ಹೆಂಗಿದೆ ಅಂತ ನೋಡೋಣ ಅಂತ ಹೊರಟಿದ್ದೀನಿ. ಸಿಗೋಣ ಶೋರೂಮ್ ಹತ್ರ. ಇದೇ ನಮ್ಮ ರಾಯಲ್ ಎನ್ಫೀಲ್ಡ್ ಶೋರೂಮು. ನೋಡೋಣ ಗಾಡಿ ಬಂದಿದೆಯೋ ಇಲ್ಲ ಗೊತ್ತಿಲ್ಲ. ಆ ಕಡೆಯಿಂದ ಯೂಟರ್ನ್ ಹಾಕ್ಕೊಂಬಂದು ನೋಡೋಣ, ಚೆಕ್ ಮಾಡೋಣ. ಕೇಸ್ ಅವೈಲಬಲ್ ಇದ್ದರೆ ನಮ್ಮ ಲಕ್ಕ ಚೆನ್ನಾಗಿರುತ್ತೆ. ಬೇರೆ ಶೋರೂಮ್ ಹತ್ರ ಎಲ್ಲ ಹೋಗೋ ಮೂಡಿಲ್ಲ ಈಗ. ಇಲ್ಲೇ ಟೆಸ್ಟ್ ಡ್ರೈವ್ ಏನಾರ ಕೊಡ್ತಾರೋ, ಗಾಡಿ ಇದೆಯೋ ಇಲ್ಲೋ ನೋಡೋಣ. ಹೊಸ ಹಿಮಾಲಯನ್ ಒಂದು ಮೆಟೀರಿಯಲ್ ಒಂದು ಕಾಣಿಸ್ತು. ಸೊ ಇಲ್ಲಿ ದೀಪಾ ಕಾಂಪ್ಲೆಕ್ಸ್ ಹತ್ರ ಯೂಟರ್ನ್ ಮಾಡ್ಕೊತಾ ಇದ್ದೀನಿ. ಬಂತು ರಾಯಲ್ ಎನ್ಫೀಲ್ಡ್ ಶೋರೂಮು. ಹೊಸ ಬುಲೆಟ್ ಥರ ಏನೋ ಕಾಣಿಸ್ತಾ ಇದೆ ಅನ್ಕೋತೀನಿ. ಹೊಸದಾಗಿ ಇವಾಗ ಗಾಡಿಗಳು ಇಳಿಸ್ತಾ ಇದ್ದಾರೆ. ನೋಡೋಣ ಬನ್ನಿ, ಕೇಳಿ ನೋಡೋಣ. ಅಯ್ಯೋ ಫ್ರೆಂಡ್ಸ್, ಬಂದಿದ್ದೆ ಇಲ್ಲಿ ರಾಯಲ್ ಎನ್ಫೀಲ್ಡ್ ಶೋರೂಮ್ ಹತ್ರ. ನೋಡಿದ್ರೆ ಗಾಡಿಗಳು ಇವಾಗ ತಾನೇ ಅನ್ಲೋಡ್ ಆಗ್ತಾ ಇದ್ದಾವೆ. ಎಲ್ಲ 6 o'clock ಮೇಲೆ ಲಾಂಚ್ ಅಂತೆ ಫಿಸಿಕಲ್ ಆಗಿ. ಅವಾಗ ಬನ್ನಿ ಸರ್, ಏನು ಬೇಕೋ ಮಾತಾಡ್ಬೋದು ಅಂತ ಹೇಳಿದರು. ಇವಾಗ ನೋಡಿದ್ರೆ ಮತ್ತೆ ಟ್ಯಾಬ್ ಎತ್ಕೊಂಡ್ರು ಕೈಯಲ್ಲಿ. ಟ್ಯಾಬಲ್ಲಿ ಮತ್ತೆ ತೋರ್ಸಕ್ಕೆ ಬಂದರು. ಸೊ ಸಾರಿ, ಲೇಟ್ ಆಗೋಯ್ತು. 6:10 ಆಗೋಗ್ಬಿಟ್ಟಿದೆ. ನೋಡಬೇಕು ಲಾಂಚ್ ಆಗಿದೆಯೋ ಇಲ್ವೋ. ನಮ್ಮ ಜೀವನ ಬರೋದು ಸ್ವಲ್ಪ ಲೇಟ್ ಮಾಡಿಬಿಟ್ಟ. ನೋಡಿ ಮುಂದೆ ಹೋಗ್ತಾ ಇದ್ದಾನೆ ಬುಲೆಟಲ್ಲಿ. ಅಚ್ಚಾ, ಶೋರೂಮ್ ಹತ್ರ ಬಂದಿದ್ದೀವಿ. ಯೂಟರ್ನ್ ಹಾಕಿದ್ರೆ ಶೋರೂಮು. ನೋಡಿ ಬಂದ ಇವಾಗ ಕೆಲಸ ಮುಗಿಸ್ಕೊಂಡು ಅಣ್ಣ ಹೋಗಿ ಅಣ್ಣ. ಬಂತು ರಾಯಲ್ ಎನ್ಫೀಲ್ಡ್ ಶೋರೂಮ್. ಇನ್ನೇನು ಲಾಂಚ್ ಆಗೋಕ್ಕೆ ರೆಡಿಯಾಗಿ ನಿಂತಿದೆ ಗಾಡಿ. ಬನ್ನಿ, ಲೇಟ್ ಮಾಡೋದು ಬೇಡ. ಬರೋ ಬೇಗ. ಓಪನ್ ಮಾಡ್ತಾವ್ರೆ, ಓಪನ್ ಮಾಡ್ತಾ ಇದಾರೆ. ಬಾ, ನೀನೇ ಅಲ್ಲಿ ಚೀಫ್ ಗೆಸ್ಟ್ ಅಲ್ವಾ ಲಂಚ್ ಮಾಡೋಕ್ಕೆ, ಓಪನ್ ಮಾಡೋಕ್ಕೆ ಅದನ್ನ. ನಿಮ್ಮ ಮುಂದೆ ನಾವ್ಯಾರಿಗೂ ಲಾಂಚ್ಗೆ ರೆಡಿಯಾಗಿ ನಿಂತಿದೆ ಎರಡು ಗಾಡಿಗಳು.
year also, 1 year old. ಸೊ ಗಾಡಿ ಲಾಂಚ್ ಆಗೋಕ್ಕೆಲ್ಲ ರೆಡಿ ಇದೆ. ಫುಲ್ಲು ಜನ ಸೇರಿದ್ದಾರೆ. ಹಲೋ ಸರ್, ಕಲರ್ ಆಪ್ಷನ್ಸ್ ತೋರಿಸಿ. Mr. Manjunath from Torka. Thank you all for joining us on the special event of Royal Enfield Classic launch from yours Supreme Movement. Thank you. ಗುಡ್ ಈವ್ನಿಂಗ್ ಎವ್ರಿವನ್. ಇವತ್ತು ನಾವು ಇಲ್ಲಿ ಏನಕ್ಕೆ ಸೇರಿದ್ದೀವಿ ಅಂತಂದರೆ ಕ್ಲಾಸಿಕ್ ನ್ಯೂ ಬಾರ್ನ್ ಆಗಿದೆ. ಸೊ ಕಮ್ಮಿಂಗ್ ಇನ್ ನನಗೆ ಹಿಸ್ಟ್ರಿಯಿಂದ ಸ್ಟಾರ್ಟ್ ಮಾಡ್ತೀನಿ ವೆಹಿಕಲ್ ನಿಮಗೆ. ಕ್ಲಾಸಿಕ್ ಫಸ್ಟು ಬಾರ್ನ್ ಆಗಿದ್ದು 2008. ಬಿಫೋರ್ 2008 ರಾಯಲ್ ಎನ್ಫೀಲ್ಡ್ ವಾಸ್ ವೆಲ್ ನೋನ್ ಫಾರ್ ಇಟ್ಸ್ ಬುಲೆಟ್ ಕ್ಯಾಟಗರಿ ಇಂಜಿನ್ಸ್. ಸೊ 2008 ಇಂದ till date, under 13 years continuous production classic. So now the classic is more successful. Royal Enfield is now reborn. So sir, let us unmute the vehicle, sir. So we'll have a short video. To see. One short video ನೋಡಿ ನಿಮಗೆ ಇದರಲ್ಲಿ ಏನಂದ್ರೆ ಕ್ಲಾಸಿಕ್ ಕಂಪ್ಲೀಟ್ ಹಿಸ್ಟ್ರಿ ನಿಮಗೆ ಗೊತ್ತಾಗುತ್ತೆ. ಹಿಸ್ಟ್ರಿ to witness the world's longest enduring legacy in motorcycling through the sands of time. From its humble needle-making origins, the company evolved into manufacturing bicycles and precision parts. In 1893, a prestigious order was secured from Royal Small Arms Factory at Enfield. The following year, to celebrate the success, born is the name Royal Enfield. By the end of the century, it was making quadricycles and tricycles. And in 1901, Royal Enfield unveiled its first motorcycle with the fitting line, "Made like a gun." With many developments through the Great War years and throughout the 20s, with a new factory at Redditch, Royal Enfield launched the Bullet in 1932, a versatile motorcycle of its time, an enduring icon even after close to a century. Innovations continued. During World War II, Royal Enfield worked closely with the British War Department to produce various models for dispatch riders, including the legendary Flying Flea that could be dropped by a parachute and played a significant part in major battles. Developments continued in the post-war era, resulting in introductions of twin engines, of swinging arms, and sustained success in international trials competitions. Royal Enfield's association with India started in 1952, when Madras Motors received an order of 500 350cc bullets from the Indian Army, quickly followed by the foundation of Enfield India in 1955. Despite regular introductions of new models to lofty praise, the closure of the Redditch factory in 1967 marked the end of an era. Eicher Motors acquired Enfield India in 1994, and the company re-established itself as Royal Enfield Motors Limited. In 2008, the retro-style Classic was introduced complete with a fuel-injected unit construction engine. The Classic rapidly acquired a cult status when it became available in the home market, leading to exponential growth in sales and catapulting the marque to a realm of unprecedented success. The global expansion continued with the opening in 2013 of a new state-of-the-art factory in Oragadam, Chennai. After traversing the highest passes and deepest valleys in the Himalayas for over 5 decades, Royal Enfield debuted its first purpose-built adventure motorcycle, the Himalaya, in 2016.
To keep pace with the growing demand, while a third manufacturing facility was founded in Balam Badagal in Chennai, in 2017, a new technical development center was created in the UK, adding global strength to our design and development. Years of extensive research, development, and testing resulted in the rebirth of the new 650 twin engine, two iconic models, the Interceptor and the Continental GT, to high acclaim across markets. We continue to grow our R&D capabilities. The new Technical Development Center in Chennai, which is already playing a crucial role in our future products, starting with our latest cruiser motorcycle, the Meteor 350. With a decorated heritage, a passionate team, robust planning, and a slew of global products, Royal Enfield continues to cast its spell of a new order of motorcycling and continues to inspire riders with machines for pure motorcycling fun. ಮಾಡರ್ನ್ ಅಪ್ಲಿ ವೆಹಿಕಲ್ ಆಗಿದೆ ಮತ್ತು ಹೈಯೆಸ್ಟ್ ರಾಯಲ್ ಎನ್ಫೀಲ್ಡ್ ಸೆಲ್ಲಿಂಗ್ ವೆಹಿಕಲ್ ಬಂದ್ಬಿಟ್ಟು ಕ್ಲಾಸಿಕ್ಸ್. ಲೆಟ್ ಅಸ್ ಅನ್ವೀಲ್ ದ ವೆಹಿಕಲ್ ಸರ್. ಪ್ಲೀಸ್ ಸರ್ ಬನ್ನಿ ಬನ್ನಿ ವಿಜಯ್ ಸರ್ ರಾಜು ರಾಜಿ ಸರ್ ಬನ್ನಿ Say something, 1, 2, 3 or something. I say 1, 3. 1, 2, 3. Dude, I couldn't snap on it. So this is a timeless design and new design elements are added to this vehicle with clean and wire free looks. ಇವಾಗ ಕಸ್ಟಮರ್ಸ್ ಎಲ್ಲ ಮುಂದೆ ಬನ್ನಿ, ನಿಮಗೆ ಅರೌಂಡ್ ದ ವೆಹಿಕಲ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಲೀಸ್ ಸರ್.
ನ್ಯೂ ಹೆಡ್ ಲ್ಯಾಂಪ್ ರೆಫರೆನ್ಸಸ್ ಇದೆ ನಿಮಗೆ ವಿತ್ ಹೈ ಆ್ಯಂಡ್ ಲೋ ಬೀಮ್ ಅಡ್ಜಸ್ಟಬಲ್ ಹೆಡ್ ಲ್ಯಾಂಪ್ಸ್ ಬರುತ್ತೆ ನಿಮಗೆ. ಮತ್ತು ಕಮಿಂಗ್ ಟು ದ ಸೀಟ್ಸ್ ನಿಮಗೆ ವೈಟ್ ಸೀಟ್ಸ್ ಆಪ್ಷನ್ ಇದೆ ಮತ್ತು ಟಿಯರ್ ಡ್ರಾಪ್ ಶೇಪ್ ಫ್ಯೂಲ್ ಟ್ಯಾಂಕ್ ಇದೆ ವಿತ್ 13 ಲೀಟರ್ಸ್ ಫ್ಯೂಲ್ ಕೆಪಾಸಿಟಿ. ಇನ್ ದಟ್ 4 ಲೀಟರ್ಸ್ ಬಂದ್ಬಿಟ್ಟು ನಿಮಗೆ ರಿಸರ್ವ್ ಇಂಡಿಕೇಷನ್ಸ್ ಇರುತ್ತೆ. ಮತ್ತು ನಿಮಗೆ ನ್ಯೂ ಗ್ರ್ಯಾಬ್ ರೇಲ್ಸ್, ಇವಾಗ ಆ ವೆಹಿಕಲಲ್ಲಿ ಏನು ನೋಡ್ತಾ ಇದ್ದೀರಾ, ಸೊ ವೈಟ್ ಗ್ರ್ಯಾಬ್ ರೇಲ್ಸ್ ಇದು ಮಾಡಿದ್ದಾರೆ ನಿಮಗೆ. ಏನಕ್ಕೆ ಅಂತಂದರೆ ನಿಮಗೆ ಪಿಲಿಯನ್ ರೈಡರ್ ಸೀಟಿಂಗ್ ಕಂಫರ್ಟ್ಗೋಸ್ಕರ ವೈಟ್ ಗ್ರ್ಯಾಬ್ ರೇಲ್ಸು ಮತ್ತು ವಿಂಟೇಜ್ ಲುಕ್ ಟೇಲ್ ಲ್ಯಾಂಪ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನಿಮಗೆ. ಇದು ಕಂಪ್ಲೀಟ್ಲಿ ನ್ಯೂ ಸ್ಟ್ರಕ್ಚರ್ ಆಗಿರೋದ್ರಿಂದ ಇಂಜಿನ್ನು ಚೇಂಜಸ್ ಆಗಿದೆ ಮತ್ತು ಚಾಸಿಸು ಚೇಂಜಸ್ ಆಗಿದೆ. ಸೇಮ್ ಇವಾಗ ಡ್ಯುಯಲ್ ಡೌನ್ ಟು ಫ್ರೇಮ್, ಸೊ ಡ್ಯುಯಲ್ ಚಾಸಿಸ್ ಬರ್ತಿದ್ದೀನಿ. ಏನು ನೋಡ್ತಾ ಇದ್ದಾರೆ, ಡ್ಯುಯಲ್ ಡೌನ್ ಟು ಫ್ರೇಮ್ ಚಾಸಿಸ್ ಪ್ರೊವೈಡ್ ಮಾಡಿದ್ದಾರೆ ವಿತ್. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು ವೈಡ್ ಟೈರ್ ಸೈಜ್ ಕೊಟ್ಟಿದ್ದಾರೆ ಫಾರ್ ಬೆಟರ್ ರೋಡ್ ಗ್ರಿಪ್ಸು. ಫ್ರಂಟು ಬಂದ್ಬಿಟ್ಟು ನಿಮಗೆ 100/19 ಇಂಚಸ್ ಟೈರ್ಸ್ ಬರುತ್ತೆ ವಿತ್ 300 mm ಆಫ್ ಡಿಸ್ಕ್ ಸೈಜು. ರೇರ್ ಟೈರ್ಸ್ ಬಂದ್ಬಿಟ್ಟು ನಿಮಗೆ 220/18 ಬರುತ್ತೆ ವಿತ್ 18 ಇಂಚಸ್ ಟೈರ್ಸು. ಇದು ನಿಮಗೆ ರೇರ್ ಡಿಸ್ಕ್ ಸೈಜ್ ಬಂದ್ಬಿಟ್ಟು 270 mm ಡಿಸ್ಕ್ ಸೈಜ್ ಬರುತ್ತೆ. ಇದೇನಂತಾರೆ ಬ್ರೇಕಿಂಗ್ ಕೂಡ ಎಫೆಕ್ಟಿವ್ ಬ್ರೇಕಿಂಗ್ ಇರುತ್ತೆ ನಿಮಗೆ. ಮತ್ತು ಇಂಜಿನ್ ಅಸಿಸ್ಟೆನ್ಸು ಮೇಯ್ನಾಗಿ ಏನಂತಂದರೆ 5 ಸ್ಪೀಡ್ ಗೇರ್ ಬಾಕ್ಸ್ ಇದೆ ವಿತ್ ಏರ್ ಕೂಲ್ಡ್ ಇಂಜಿನ್ನು. ಮತ್ತು 20.2 BHP ಬರುತ್ತೆ ವಿತ್ ಔಟ್ಪುಟ್ ಆಫ್ 27 Nm ಟಾರ್ಕು. ಮತ್ತು ನಿಮಗೆ ಬ್ಯಾಲೆನ್ಸರ್ ಶಾಫ್ಟ್ ಇದೆ ಇದರಲ್ಲಿ. ನಿಮಗೆ ಕಂಪ್ಲೀಟಾಗಿ ನಿಮಗೆ ಇಂಜಿನ್ ವೈಬ್ರೇಷನ್ ಜೀರೋ ಮತ್ತು ಸ್ಮೂತ್ ಆ್ಯಂಡ್ ರಿಫೈನ್ಡ್ ಇಂಜಿನ್ ಕೊಡೋದಕ್ಕೋಸ್ಕರ ಪ್ರೈಮರಿ ಬ್ಯಾಲೆನ್ಸರ್ ಶಾಫ್ಟ್ ಆ್ಯಡ್ ಆಗಿದೆ ನಿಮಗೆ. ಪ್ಲಸ್ ಸೊ ಸೀಟ್ಸ್ ಮೇಲೆ ಇವಾಗ ಕಸ್ಟಮರ್ಗೆ ಕೂತ್ಕೊಳ್ಳಿ. ಸೊ ವೈಡ್ ಆ್ಯಂಡ್ ಕಂಫರ್ಟಬಲ್ ಸೀಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದರಲ್ಲಿ ನಿಮಗೆ MIY ಆಪ್ಷನಲ್ಲಿ ಸೀಟಿಂಗ್ಸ್ ಕೂಡ ಚೇಂಜಸ್ ಮಾಡ್ಕೊಬೋದು ಅಥವಾ ಸೀಟಿಂಗ್ ಕೂಡ ಕಸ್ಟಮೈಸ್ ಮಾಡ್ಕೊಬೋದು. ರಾಟರಿ ಕ್ಯೂಬ್ ಸ್ವಿಚಸ್, ಇದು ಕೂಡ ನಿಮಗೆ ವಿಂಟೇಜ್ ಲುಕ್ಗೋಸ್ಕರ ರಾಟರಿ ಕ್ಯೂಬ್ ಸ್ವಿಚಸ್ ಕೊಟ್ಟಿದ್ದಾರೆ ವಿತ್ ಹೈ ಬೀಮ್ ಲೋ ಬೀಮ್ ಅಡ್ಜಸ್ಟಬಲ್ಲು. ಸೊ ಡಿಜಿ ಅನಲಾಗ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಪ್ರೊವೈಡ್ ಮಾಡಿದ್ದಾರೆ ವಿತ್ ನಿಮಗೆ ಓಡೋಮೀಟರ್ ಅನಲಾಗ್ ಬರುತ್ತೆ ವಿತ್ ಡಿಜಿಟಲ್ ಮೀಟರ್. ನಿಮಗೆ ಡಿಸ್ಪ್ಲೇ ಆಗೋದು ಕ್ಲಾಕ್ ಡಿಸ್ಪ್ಲೇ ಆಗುತ್ತೆ, ಈಕೋಮೀಟರ್ ಡಿಸ್ಪ್ಲೇ ಆಗುತ್ತೆ, ಓಡೋಮೀಟರ್ ಡಿಸ್ಪ್ಲೇ ಆಗುತ್ತೆ, ಟ್ರಿಪ್ A, ಟ್ರಿಪ್ 2. ಸೊ ಇದನ್ನು ನೀವು ಮೈಲೇಜ್ ಎಲ್ಲ ಒಂದು ಸ್ಪೆಷಲ್ ಅಕೇಶನ್ ಪ್ಲ್ಯಾನ್ ಮಾಡಿಕೊಂಡ್ರೆ ಸೊ ಕಿಲೋಮೀಟರ್ ರೆಕಾರ್ಡ್ ಮಾಡ್ಬೋದು. ಮತ್ತು ಟ್ರಿಪ್ F ಆವ್ರೇಜ್ ಮೈಲೇಜ್ ಕ್ಯಾಲ್ಕುಲೇಷನ್ ಕೂಡ ನೀವು ನೋಡ್ಬೋದು. ಸರ್ ಗೇರ್ ಇಂಡಿಕೇಟರ್ಸ್ ಕೂಡ ಇದೆ ವಿತ್ ನಿಮಗೆ ಫ್ಯೂಲ್ ಬಾರ್ ಗ್ರಾಫಿಕ್ಸ್ ಕೂಡ ಇದೆ. ಸೊ ಅರ್ಲಿಯರ್ ಜನ್ರೇಷನ್ ಕ್ಲಾಸಿಕ್ಸಲ್ಲಿ ನಮಗೇನು ಮೇಜರಿ ನಾವು ಮಿಸ್ ಮಾಡ್ಕೊತಾ ಇದ್ವಿ ಅಂತಂದರೆ ಕ್ಲಾಸಿಕಲ್ಲಿ ಫ್ಯೂಲ್ ಇಂಡಿಕೇಷನ್ ಇಲ್ಲ. ಸೊ ಇವಾಗ BS6 ಜನ್ರೇಷನ್ ಕ್ಲಾಸಿಕ್ಸಲ್ಲಿ ನಮಗೇನಾಯಿತು ಅಂತಂದರೆ ಬರೀ ಇಂಡಿಕೇಷನ್ ತೋರಿಸ್ತಾ ಇತ್ತು, ಬರೀ ರಿಸರ್ವ್ ಇಂಡಿಕೇಷನ್ ಮಾತ್ರ. ಇದರಲ್ಲಿ ನಿಮಗೆ ಫ್ಯೂಲ್ ಟ್ಯಾಂಕಲ್ಲಿ ಎಷ್ಟು ಲೀಟ್ರ್ ಫ್ಯೂಲ್ ಇದೆ ಅಂತಲೂ ವಿತ್ ಬಾರ್ ಗ್ರಾಫಿಕ್ಸ್ ನಿಮಗೆ ತೋರಿಸುತ್ತೆ. ವಿತ್ ಕ್ಲಾಕ್ ಕೂಡ ಡಿಸ್ಪ್ಲೇ ಆಗಿದೆ. ಸೊ ಇದರಲ್ಲಿ ಐ ಎಂಡ್ ವೇರಿಯಂಟಲ್ಲಿ ನಿಮಗೇನಂತಂದರೆ MIY ಆಪ್ಷನ್ ಥ್ರೂ ನೀವು ಇದಕ್ಕೆ ಟಿಪ್ಪರ್ ನ್ಯಾವಿಗೇಷನ್ ಕೂಡ ಆ್ಯಡ್ ಮಾಡ್ಬೋದು. ಇದು ಟಾಪ್ ಮೋಸ್ಟ್ ವೇರಿಯಂಟಲ್ಲಿ ಮಾತ್ರ. ಇದರಲ್ಲಿ ನಮ್ಮಲ್ಲಿ 5 ವೇರಿಯಂಟ್ ಆಪ್ಷನ್ ಇದೆ ವಿತ್ 11 ಕಲರ್ ಆಪ್ಷನ್ಸ್ ಅವೈಲೇಬಲ್ ಇದೆ. 5 ವೇರಿಯಂಟ್ ವಿತ್ 11 ಕಲರ್ ಆಪ್ಷನ್ಸ್. ಇದರಲ್ಲಿ ಹೈಯೆಸ್ಟ್ ವೇರಿಯಂಟ್ ಬಂದುಬಿಟ್ಟು ಕ್ರೋಮ್ ಇನ್ಸರ್ಟ್ಸ್ ಆಗಿದೆ. ಸೊ ಇದು ಏನು ನೋಡ್ತಾ ಇದ್ರೆ ಇದು ಹೈಯೆಸ್ಟ್ ವೇರಿಯಂಟು. ಇದು ಸ್ಪೋಕ್ ವೀಲ್ ವಿತ್ ಟ್ಯೂಬ್ ಟೈರ್ಸೇ ಬರೋದು. ಇದು ಮ್ಯಾಗ್ ವೀಲ್ ಕೂಡ ನೀವು ಅಡಿಷ್ನಲ್ ಆ್ಯಡ್ ಮಾಡ್ಕೋಬೋದು. ಸೊ ವೆಹಿಕಲ್ ನಾಯ್ಸ್ ಚೆಕ್ ಮಾಡಿ. ಗೋಸ್ಕರನೇ ನಮ್ಮ ರಾಯಲ್ ಎನ್ಫೀಲ್ಡ್ ಫೇಮಸ್ ಅಂತ ನಿಮಗೂ ಕೂಡ ಗೊತ್ತು. ಮತ್ತು ಇದರಲ್ಲಿ ಏನಂದರೆ ಅಡಿಷ್ನಲ್ ಬೆನಿಫಿಟ್ಸ್ ಅಂತ ಅಂದ್ಬಿಟ್ಟು ನೀವು MIY ಥ್ರೂ ಬುಕ್ ಮಾಡ್ಕೊಬೋದು. ಇದರಲ್ಲಿ ನಿಮಗೆ ವೆಯ್ಟಿಂಗ್ ಪೀರಿಯಡ್ ಕೂಡ ಇದೆ ವೆಹಿಕಲ್ಸ್ಗೆ. ಆ್ಯಸ್ ಆನ್ ಡೇಟ್ ಇವಾಗ ಎಲ್ಲ ವೇರಿಯಂಟ್ಗಳು ಇದರಲ್ಲಿ ಸಿಂಗಲ್ ಚಾನೆಲ್ ಆಪ್ಷನ್ ಕೂಡ ಇದೆ, 12 ಡಿಸ್ಕ್ ಆಪ್ಷನು ಇದೆ. ಸೊ ಲಾಸ್ಟ್ 2 ವೇರಿಯಂಟ್ಸಲ್ಲಿ ಸಿಂಗಲ್ ಚಾನೆಲ್ ಆಪ್ಷನಲ್ಲಿ ನಿಮಗೆ 2 ಕಲರ್ ಆಪ್ಷನ್ ಸಿಗುತ್ತೆ. ಸೊ ರೆಡ್ ಇಚ್ ಗ್ರೇ ಮತ್ತು ರೆಡ್ ಇಚ್ ಗ್ರೀನ್ ಇದು ಮಾತ್ರ. ಇದು ಬಿಟ್ಟರೆ ಕಂಪ್ಲೀಟ್ ಕಲರ್ ಆಪ್ಷನ್ಸ್ ನಿಮಗೆ ಅವೈಲೇಬಲ್ ಇದೆ. ಸೊ ಇದು ಹೈ ಎಂಡ್ ವೇರಿಯಂಟ್ ಅದ್ರಲ್ವಾ ಸರ್? ಇದು ಹೈ ಎಂಡ್ ವೇರಿಯಂಟು ಸರ್. ಇದರಲ್ಲಿ ಆಪ್ಷನ್ ಇಲ್ವಾ? ಟ್ರಿಪ್ ಸರ್ ಇದು ಆ್ಯಕ್ಚುಲಾಗಿ MIY ಅಂತ ನಾವು ಮಾಡ್ತೀವಿ, ಮೇಡ್ ಟು ಆರ್ಡರ್ ಅಂತ ಮಾಡ್ತೀವಿ. ಇದನ್ನು ನಾವು ಕಸ್ಟಮೈಸ್ ಮಾಡಿದ್ರೆ ಪ್ಲಾಂಟಿಂದ ನಿಮಗೆ ಅಂತಲೇ ಪ್ರೊಡಕ್ಷನ್ ಆಗಿ ವೆಹಿಕಲ್ ಬರುತ್ತೆ. ಓಕೆ. ಸೊ ಅಲ್ಲಿಂದ ಫಿಟ್ಮೆಂಟ್ ಆಗಿ ಬರುತ್ತೆ ಈ ಆಪ್ಷನ್. ಸೊ ಫ್ಯಾಕ್ಟ್ರಿಯಿಂದನೇ ಕಸ್ಟಮೈಸ್ ಮಾಡಿಸ್ಬೋದು? ಫ್ಯಾಕ್ಟ್ರಿಯಿಂದ ಕಸ್ಟಮೈಸ್ ಡೈರೆಕ್ಟ್ ಟು ದ ಕಸ್ಟಮರ್ಸು. ಓಕೆ. ಬ್ಯಾಕ್ ವೀಲ್ ಎಲ್ಲ ಒಟ್ಟಿಗೆ ಬರೋದು ಸಪ್ರೇಟ್ ಆಗ್ತದೆ ಸರ್? ಇಲ್ಲ, ಕೆಲವೊಂದು ಕಲರ್ ಆಪ್ಷನ್ಸಲ್ಲಿ ಮ್ಯಾಗ್ ವೀಲ್ ಇನ್ಬಿಲ್ಟ್, ಕೆಲವೊಂದು ಕಲರ್ ಆಪ್ಷನ್ಸಲ್ಲಿ ಮ್ಯಾಗ್ ವೀಲ್ ನಿಮಗೆ ಇನ್ಬಿಲ್ಟ್ ಬರಲ್ಲ. ನಾನು ಇವಾಗ ಕಲರ್ ಆಪ್ಷನ್ಸ್ ತೋರಿಸ್ತೀನಿ ನಿಮಗೆ.
ಸೊ 11 ಕಲರ್ ಆಪ್ಷನ್ಸ್ ಇದೆ. ಆಲ್ಕಾನ್ ಬ್ಲ್ಯಾಕ್, ಆಲ್ಕಾನ್ ಗ್ರೀನ್, ಇದೆಲ್ಲ ಸ್ಪೋಕ್ಸ್ ವೀಲೆ, ಆಲ್ಕಾನ್ ಗ್ರೇ, ಮತ್ತು ಡಾರ್ಕ್ ಗನ್ ಸಾಂಗ್ ರೈಡರ್ ಸ್ಟ್ಯಾಂಡು, ಮತ್ತು ಸಿಗ್ನಲ್ ಸ್ಮ್ಯಾಶ್ ಗ್ರೇ, ಮತ್ತು ಡಾರ್ಕ್ ಸ್ಟೆಲ್ತ್ ಬ್ಲ್ಯಾಕು. ಸೊ ಮ್ಯಾಗ್ ವೀಲ್ಸ್ ಇವೆರಡು ವೇರಿಯಂಟಿಗಿದೆ ಸರ್. ಡಾರ್ಕ್ ಸ್ಟೆಲ್ತ್ ಬ್ಲ್ಯಾಕು ಮತ್ತು ಡಾರ್ಕ್ ಗನ್ ಮೆಟಲ್ ಗ್ರೇ ಇವೆರಡಕ್ಕೂ ಬೈ ಡಿಫಾಲ್ಟ್ ಮ್ಯಾಗ್ ವೀಲ್ ಬರುತ್ತೆ. ಇನ್ನು ಮಿಕ್ಕಿದ ವೇರಿಯಂಟ್ಸ್ಗೆಲ್ಲ ನೀವು ಕಸ್ಟಮೈಸ್ ಮಾಡ್ಬೋದು. ಟ್ಯೂಬ್ಲೆಸ್ ಬರುತ್ತೆ ಸರ್ ಮ್ಯಾಗ್ ವೀಲ್ಸ್ ಇರೋದು ನಿಮಗೆ ಟ್ಯೂಬ್ಲೆಸ್ ಟೈರ್ಸ್ ವಿತ್ ಡ್ಯುಯಲ್ ಡಿಸ್ಕ್ ಡ್ಯುಯಲ್ ಚಾನಲ್ ABS ಆಪ್ಷನ್ ಸಿಗುತ್ತೆ. ಇದಕ್ಕೆ ಟ್ಯೂಬ್ಲೆಸ್ ಬರಲ್ಲ. ಸ್ಪೋಕ್ ವೀಲ್ಗೆ ಯಾವತ್ತೂ ಟ್ಯೂಬ್ಲೆಸ್ ಬರಲ್ಲ, ಸ್ಪೋಕ್ ಟ್ಯೂಬ್ ಟೈರ್ಸೇ ಬರೋದು. ಇದರಲ್ಲಿ ಕ್ರೋಮ್ ರೆಡ್ಡು, ಕ್ರೋಮ್ ಬ್ರಾನ್ಸು ಮತ್ತು ರೆಡ್ ಇಚ್ ಗ್ರೇ. ಇದು ಬಂದ್ಬಿಟ್ಟು ಸಿಂಗಲ್ ಚಾನಲ್ ABS, ಫ್ರಂಟ್ ಡಿಸ್ಕು, ಬ್ಯಾಕ್ ಡ್ರಮ್ ಬ್ರೇಕ್. ಓಕೆನಾ. ರೆಡ್ ಇಚ್ ಗ್ರೀನ್ ಇದಕ್ಕೂ ಬಂದ್ಬಿಟ್ಟು ಬ್ಯಾಕ್ ಡ್ರಮ್ ಬ್ರೇಕು, ಫ್ರಂಟ್ ಡಿಸ್ಕ್. ಸೊ ಮ್ಯಾಗ್ ವೀಲ್ ಡಾರ್ಕ್ ಸ್ಟೆಲ್ತ್ ಬ್ಲ್ಯಾಕು ಮತ್ತು ಡಾರ್ಕ್ ಗನ್ ಮೆಟಲ್ ಗ್ರೇಗೆ ಇವೆರಡಕ್ಕೂ ಮ್ಯಾಗ್ ವೀಲ್ ಆಪ್ಷನ್ ಇದೆ. ಇವಾಗ ನಿಮ್ಗೆ ಈ ಕಲರ್ ಇಷ್ಟ ಆಯಿತು ಅಂತ ಅಂದ್ಕೊಳ್ಳಿ, ಇದನ್ನು ನಾವು ಕಸ್ಟಮೈಸ್ ಮಾಡ್ಬೋದು. ಯಾವ ಥರ ಕಸ್ಟಮೈಸ್ ಮಾಡ್ಬೋದು ಅಂತಂದರೆ ಇದಕ್ಕೆ ನಾವು ಟೂರಿಂಗ್ ಸೀಟ್ಸ್ ಕೂಡ ಆ್ಯಡ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ನಿಮಗೆ ಪ್ರೊಟೆಕ್ಷನಲ್ಲಿ ಬರ್ತಾ ನಿಮಗೆ ಎಂಜಿನ್ ಗಾರ್ಡ್ಸ್. ಸೊ ಇದೆಲ್ಲ MTO ಮೇಡ್ ಟು ಆರ್ಡರ್ ಅಂತಲೇ ಕನ್ಸಿಡರ್ ಆಗೋದು. ಸೊ ಸಮ್ ಗಾರ್ಡ್ಸ್ ಕೂಡ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಸ್ಟೈಲಿಂಗಲ್ಲಿ ಬಂತು ಅಂತಂದರೆ ವೀಲ್ಸ್. ಸೊ ವೀಲ್ಸ್ ಆಪ್ಷನಲ್ಲಿ ನಿಮ್ಗೆ 2 ಮ್ಯಾಗ್ ವೀಲ್ ಆಪ್ಷನ್ ಅವೈಲೇಬಲ್ ಇದೆ. ಇವಾಗ ಸ್ಟ್ಯಾಂಡರ್ಡ್ ಫಿಟ್ಮೆಂಟಲ್ಲಿ ಒಂದೇ ಮ್ಯಾಗ್ ವೀಲ್ ಇದೆ. ಆದರೆ ನೀವು ಕಸ್ಟಮ್ ಮಾಡ್ಕೋತೀರಾ ಅಂತಂದರೆ 2 ವೇರಿಯಂಟ್ ಮ್ಯಾಗ್ ವೀಲ್ಸ್ ಇದೆ. ಸೊ ಇದೊಂದು ವೇರಿಯಂಟ್ ಬರುತ್ತೆ ಮತ್ತು ಇದೊಂದು ವೇರಿಯಂಟ್ ಮ್ಯಾಗ್ ವೀಲ್ಸ್ ಬರುತ್ತೆ. ಎಲ್ಲದಕ್ಕೂ ಚಾರ್ಜಸ್ ಸರ್. ಇವಾಗ ಏನಂತಾರೆ ನೋಡ್ತಾ ಇದ್ದೀರಲ್ಲ, ಆನ್ ರೋಡ್ ಪ್ರೈಸ್ ವೇರಿ ಆಗ್ತಾ ಇದೆ. ಇವಾಗ ಮ್ಯಾಗ್ ವೀಲ್ ತೆಗೆದ್ರೆ 252. ಸೊ ಇವಾಗ 8000 ರುಪೀಸ್ ಆಡ್ ಆಗಿದೆ. 8000 ರುಪೀಸ್ಗೆ ವಿತ್ ಮ್ಯಾಗ್ ವೀಲ್ ವಿತ್ ಟ್ಯೂಬ್ಲೆಸ್ ಟೈರ್ ನಿಮಗೆ ಕಂಪನಿಯಿಂದನೇ ಬಿಲ್ಡ್ ಆಗಿ ಬರುತ್ತೆ. ಮತ್ತು ಇದರಲ್ಲಿ ಏನಂತಂದರೆ 4000 ವರ್ತ್ ಆಕ್ಸೆಸರೀಸು ಮತ್ತು ನೀವು ಒಂದು ಸೀಟ್ ಆ್ಯಡ್ ಮಾಡಿದ್ರೆ ನಿಮ್ಮ ಕಸ್ಟಮೈಸ್ ಬ್ಯಾಜ್ ಒಂದು ಫ್ರೀ ಆಫ್ ಕಾಸ್ಟ್ ಯೂಸ್ ಮಾಡ್ಕೋಬೋದಲ್ಲ. ಯಾವ ಟೈರು ಸರ್? ಮ್ಯಾಗ್ ವೀಲ್ಗೆ ಇವಾಗ ಕಂಪನಿಯಿಂದನೇ ಬರೋದ್ರಿಂದ ನೀವು ಡಿ ಟೈರ್ ಏನು ಬರೋದಿಲ್ಲ, ಯೂಸೇ ಆಗಲ್ಲ. ಕಂಪನಿಯಿಂದನೇ ಫಿಟ್ಮೆಂಟ್ ಆಗಿ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಬ್ಯಾಜ್ ಆ್ಯಡ್ ಆಗಿದೆ. ಈ ಬ್ಯಾಜಲ್ಲಿ ಏನಂತಂದರೆ ನಿಮ್ಮ ಕಸ್ಟಮ್ ನೇಮ್ ಆ್ಯಡ್ ಮಾಡ್ಕೊಬೇಕು. ಈ ಕಸ್ಟಮ್ ನೇಮಲ್ಲಿ ನಿಮ್ಮ ಡಿಸೈರ್ಡ್ ನೇಮು ಅಥವಾ ನಿಮ್ಮ ತಂದೆ ತಾಯಿ ಹೆಸರು ಅಥವಾ ನಿಮ್ಮ ಹೆಸರೇ. ಸೊ ಕಸ್ಟಮ್ ಬಿಲ್ಡ್ ಫಾರ್ ವಿಚ್ ನೇಮ್, ಮತ್ತು ಯಾವ ಮಂತಲ್ಲಿ ಬಿಲ್ಡ್ ಆಗಿದೆ ವೆಹಿಕಲ್ಲು, ಯಾವ ಪ್ಲಾಂಟಲ್ಲಿ ಪ್ರೊಡಕ್ಷನ್ ಆಗಿದೆ, ಇಷ್ಟೂ ನಿಮಗೆ ಬ್ಯಾಡ್ಜ್ ಬರುತ್ತೆ. ಈ ಬ್ಯಾಡ್ಜು ನಿಮಗೆ ಫ್ರೀ ಆಫ್ ಕಾಸ್ಟ್ ಬರುತ್ತೆ. ಇದನ್ನು ಇವಾಗ ಕಸ್ಟಮೈಸ್ ಮಾಡಿದ್ರೆ ಸೊ ಟೆಂಟೇಟಿವ್ ಡೇಟ್ ವಿಲ್ ಬಿ ಸರ್. ಇದು ನಿಮಗೆ ಹೊಸ ಜನ್ರೇಷನ್ ಇಂಜಿನ್ ಆಗಿರೋದ್ರಿಂದ VS6 ಇಂಜಿನ್ಸು ನಮಗೆ ಎಕ್ಸ್ಪೆಕ್ಟೆಡ್ ಮೈಲೇಜು ಸಿಟಿಯಲ್ಲಿ ಆ್ಯಸ್ ಪರ್ ಕಸ್ಟಮರ್ ಫೀಡ್ಬ್ಯಾಕು ಸಿಟಿಯಲ್ಲಿ ನಿಮಗೆ 35 ಇಂದ 36, ಹೈವೇ ನಿಮಗೆ 40-41 ಎಕ್ಸ್ಪೆಕ್ಟೇಷನ್. ಎಲೆಕ್ಟ್ರಿಕ್ ಬರ್ತಾ ಸರ್ ಇದರಲ್ಲಿ? ರಿಲೇಟೆಡ್ ಸರ್ ರಿಲೇಟೆಡ್. ಇದು ಟೆಂಟೇಟಿವ್ ಡೇಟ್ ನಿಮ್ಗೆ ಏನಾಯಿತು 60 ಡೇಸ್. ಸೊ ಕಸ್ಟಮ್ ಬಿಲ್ಡು 60 ಡೇಸ್ ಬರುತ್ತೆ, 2 ದಿನ. ರೆಡಿ ಮಾಡ್ಬೋದು. ಇವಾಗ ನಿಮ್ಗೆ ಇನ್ ಕೇಸ್ ಇವಾಗ ರೆಡಿ ನನ್ನ ಹತ್ರ ಸ್ಟಾಕ್ ಇತ್ತು ಅಂತಂದರೆ ನೀವು ಇಮಿಡಿಯೇಟ್ 15 to 20 ಡೇಸ್ ಒಳಗಡೆ ನಮ್ಮ ವೆಹಿಕಲ್ ಕೂಡ ಡೆಲಿವರ್ ಮಾಡ್ಬೋದು. ಇದು ರಾಯಲ್ ಎನ್ಫೀಲ್ಡ್ ಪ್ರೋಸೆಸ್ ಇದೆ ಕಂಪ್ಲೀಟ್ ವಿತ್ ಕಸ್ಟಮೈಸೇಷನ್ ಬೇಕಂತಂದ್ರು. ಆದರೆ ನಿಮಗೆ ನ್ಯಾವಿಗೇಷನ್ ಆಪ್ಷನ್ ಎಲ್ಲ ಬೇಕಂತಂದರೆ ಕಸ್ಟಮೇ ಮಾಡ್ಕೊಂಡು